ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ MK ಇಂದಿರಾ ಅವರು ಬರೆದಂತಹ ಜಾತಿ ಕೆಟ್ಟವಳು ಎಂಬ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಜಾತಿ ಕೆಟ್ಟವಳು ಇದು ಒಂದು ಪ್ರೇಮ ಕಥೆ ಅಂತ ಹೇಳ್ಬೋದು. 1910-20ರ ದಶಕಗಳಲ್ಲಿ ಮಲೆನಾಡಿನ ಪ್ರದೇಶಗಳಲ್ಲಿ ನಡೆಯುವಂತಹ ಒಂದು ಕಥೆ ಇದು. ಇದರಲ್ಲಿ ವಾಸುದೇವ ಎಂಬ ಒಬ್ಬ ಬ್ರಾಹ್ಮಣ ಹುಡುಗ ಮಾಲೆರ ಜಾತಿಗೆ ಸೇರಿದ ನೀರಜಾಕ್ಷಿ ಎಂಬ ಹುಡುಗಿಯನ್ನು ಪ್ರೀತಿಸ್ತಾನೆ. ಇವರಿಬ್ಬರು ಮದುವೆ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಅವರಿಗೆ ಉಂಟಾಗುವಂತಹ ಸಮಸ್ಯೆಗಳು ಹಾಗೂ ಸವಾಲುಗಳು ಇವೆಲ್ಲವನ್ನು ಮೀರಿ ಅವರು ಹೇಗೆ ಮದುವೆ ಮಾಡ್ಕೊಳ್ತಾರೆ, ಮದುವೆಯಾದ ನಂತರ ಅವರಿಗೆ ಬರುವಂತಹ ಸಮಸ್ಯೆಗಳು ಇದೇ ಇದರ ಒಂದು ಕಥೆ ಅಂತ ಹೇಳ್ಬೋದು. ಈ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಮಲೆನಾಡಿನ ಸೀತಾ ನದಿಯ ದಂಡೆಯಲ್ಲಿರುವಂತಹ ಒಂದು ಊರು ಸೋಮೇಶ್ವರ. ಅಲ್ಲಿಂದ ಪೂರ್ವಕ್ಕೆ 2 ಮೈಲಿ ದೂರದಲ್ಲಿರುವಂತಹ ಒಂದು ಗ್ರಾಮ ಹೊನ್ನಡಕೆ ಅಂತ. ಇದೇ ಈ ವಾಸುದೇವನ ಕುಟುಂಬ ಇರುವಂತಹ ಒಂದು ಪ್ರದೇಶ. ಈ ವಾಸುದೇವನ ಕುಟುಂಬವನ್ನು ನಾವು ನೋಡಿದ್ರೆ ಅವರ ತಂದೆ ಹೆಸರು ಈಶ್ವರ ಭಟ್ಟರು ಅಂತ, ತಾಯಿ ಸೌಭದ್ರಮ್ಮ, ಇಬ್ಬರು ಅಕ್ಕಂದಿರಿರ್ತಾರೆ, ಶ್ರೀದೇವಿ ವಾಗ್ದೇವಿ ಅಂತ, ಒಬ್ಬ ತಮ್ಮ ಜಗನ್ನಾಥ ಅಂತ, ಕೊನೆಗೆ ಒಬ್ಬಳು ತಂಗಿ. ಇದು ಇವನ ಕುಟುಂಬ. ಇವರ ತಾತನ ಕಾಲದಿಂದ ಇವರ ಮನೆಯವರು ಅಲ್ಲಿನ ಶ್ರೀಮಂತರು ಒಬ್ಬರು ಅವರ ಅಡಿಕೆ ತೋಟವನ್ನು ಗೇಣಿಗೆ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ. ಈಗ ಇರುವಂತಹ ಶ್ರೀಮಂತರಾದಂತಹ ಸದಾಶಿವ ಕರ್ಣಿಕರು ಅವರು ಆ ಸೋಮೇಶ್ವರದ ಮುತ್ತಕ್ಕೆ ಅನ್ನೋ ಒಂದು ಗ್ರಾಮದಲ್ಲಿರ್ತಾರೆ. ಆ ಸೋಮೇಶ್ವರಕ್ಕೆ ಅವರು ದೊಡ್ಡ ಶ್ರೀಮಂತರು. ವಾಸುದೇವನ ವಿದ್ಯಾಭ್ಯಾಸ ಸೋಮೇಶ್ವರದಲ್ಲಿರುವ ಪ್ರೈಮರಿ ಸ್ಕೂಲ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸಾಂಬಯ್ಯ ಅಂತ ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ. ಅವರಿಗೆ ವಾಸುದ ಮೇಲೆ ವಿಶೇಷವಾದ ಪ್ರೀತಿ. ನಾವು ಚೆನ್ನಾಗಿ ಓದ್ತಾ ಇರ್ತಾನೆ. ಅದೇ ರೀತಿ ವಾಸುವು ಸಹ ಸಾಂಬಯ್ಯ ಮೇಷ್ಟ್ರ ಮೇಲೆ ಗೌರವ ಇರುತ್ತೆ. ಇವನು ಹೊನ್ನಡಿಕೆಯಿಂದ ಸೋಮೇಶ್ವರಕ್ಕೆ ಶಾಲೆಗೆ ಹೋಗೋದು, ಸಂಜೆ ಹಿಂದಿರುಗಿ ಬರೋದು, ಹೀಗೆ ವಿದ್ಯಾಭ್ಯಾಸ ನಡೆಸ್ತಾ ಇರ್ತಾನೆ. ಅವನು ಲೋವರ್ ಸೆಕೆಂಡ್ರಿಗೆ ಬಂದಾಗ ಈ ಸದಾಶಿವ ಕರ್ಣಿಕರು ಏನು ಹೇಳ್ತಾರಂದರೆ, ಹುಡುಗ ಹಳ್ಳಿಯಿಂದ ಇಲ್ಲಿ ಬರೋದು ಮತ್ತೆ ಹೋಗೋದು ಇದೆಲ್ಲ ಸಮಯ ವ್ಯರ್ಥ ಆಗ್ತಾಯಿದೆ, ಆದ್ದರಿಂದ ಅವನು ನಮ್ಮ ಮನೆಯಲ್ಲೇ ಇದ್ಕೊಂಡು ವ್ಯಾಸಂಗ ಮಾಡಲಿ ಅಂತ ವಾಸುವಿನ ತಂದೆಯಾದಂತಹ ಈಶ್ವರ ಭಟ್ಟರು ಅವ್ರ ಹತ್ರ ಹೇಳ್ತಾರೆ. ಅವರು ಸರಿ ಅಂತ ಒಪ್ಕೊಳ್ತಾರೆ. ಸೊ ವಾಸು ಏನು ಮಾಡ್ತಾನಂದರೆ ಈ ಸದಾಶಿವ ಕರ್ಣಿಕರ ಮನೆಯಲ್ಲಿ ಉಳ್ಕೊಂಡು ತನ್ನ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಲೋವರ್ ಸೆಕೆಂಡ್ರಿಯಲ್ಲಿ ಅವನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾನೆ. ಎಲ್ಲರಿಗೂ ಸಂತೋಷ ಆಗುತ್ತೆ. ಈ ಸಾಂಬಯ್ಯ ಮೇಷ್ಟ್ರು ಏನು ಮಾಡ್ತಾರಂದರೆ, ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನ ವಿದ್ಯಾಭ್ಯಾಸ ಇಲ್ಲೇ ನಿಲ್ಲಬಾರ್ದು ಅನ್ನೋದಕ್ಕೋಸ್ಕರ ಅವನ್ನ ಹೈಸ್ಕೂಲ್ಗೆ ಸೇರಿಸಬೇಕು